ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸ್ಕೊಂಡ್ರು ಬೇಕಾಗಿತ್ತಾ ಅಥವಾ ಟ್ರಂಪ್ ಅವರ ಈ ಒಂದು ಒತ್ತಾಯಕ್ಕೆ ಮಣಿದ್ರ ಮೋದಿಯವರು ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಿದೆ ಸರ್. ಏನು ಅನ್ಸುತ್ತೆ ನಿಮಗೆ ಅಂತ ಹೇಳಿ ಎಲ್ಲ ಬೆಳವಣಿಗೆಗಳು? ಸರ್, ಇದು ರಾಜನೀತಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ರೀತಿ ಹೇಳಬೇಕು ಅಂದರೆ ನಮ್ಮ ದೇಶಕ್ಕೆ ಒಂದು ರೀತಿ ಸಣ್ಣ ಪುಟ್ಟ ಅವಮಾನ ಥರ ಒಂದು ನಾವು ಹೇಳೋ ವಿಚಾರದಲ್ಲಿ ಆಗಬಾರ್ದಾಗಿತ್ತಿದ್ದು. ಇದು ಮುಂದುವರಿಬೇಕು. ಏಕೆಂದರೆ ಇವ್ರಿಗೂ ನ್ಯಾಯ ಅನ್ನೋದು ಸಿಕ್ಕಲೇ ಇಲ್ಲ. ಈಗ ನಾವು 27 ಜನ 26 ಜನ ಸತ್ರು ಅನ್ನೋದಕ್ಕೋಸ್ಕರ ಮತ್ತಿನ್ನೊಂದು 21 ಜನ ನಾವು ಮತ್ತೆ ಕಳ್ಕೊಂಡಿದ್ದೀವಿ ಜನನ್ನು. ಈಗ ಮೊನ್ನೆ ಅದು ಇದು ಏನೋ ಆಯ್ತಲ್ಲ, ಅದರಿಂದ ಒಂದು 20-25 ಜನ ತೀರ್ಕೊಂಡು ಈಗ ನಮ್ಮ ದೇಶದವ್ರೇ ಅವ್ರನ್ನ ಮತ್ತೆ ನಾವು ಕಳ್ಕೊಂಡಿದ್ದೀವಿ ಹೊರತು ಯಾವ್ದನ್ನ ಪಡ್ಕೊಂಡಿಲ್ಲ ನಾವು. ಅದಕ್ಕೋಸ್ಕರ ಇದೀಗ ಏನಾಗಬೇಕು, ಇದೇ ಒಂದು ಈ ಸಮಯದಲ್ಲಿ ಯಾವಾಗ ನಾವು ಶಾಂತಿಯಿಂದ ಇದ್ಬಿಡ್ತೀವೋ, ನಾವು ಹೋಗ್ಲಿ ಅಂತ ಸುಮ್ಕ ಆಗ್ಬಿಡ್ತೀವೋ, ಅದೇನಾಗುತ್ತೆ ಅವ್ರಿಗಿನ್ನೂ ಅಟ್ಟಾಸ ಆಗುತ್ತೆ, ಅವ್ರಿಗಿನ್ನೂ ಮೆರೆದಂಗೆ ಆಗುತ್ತೆ, ಅವರೇ ಒಂದು ಇದಾಗ್ಬಿಡುತ್ತೆ. ಆದರೆ ಇದನ್ನು ತಡಿಬೇಕು. ಏನೇ ಆಗಲಿ ಬಿಡಲಿ, ಅದು ಅವರು ಇದನ್ನು ಮುಂದುವರಿಸಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇದೇ ಒಂದು ಇದರಿಂದಾಗಿ ಏನಾದರೂ ಪರವಾಗಿಲ್ಲ, ಯುದ್ಧ ಮತ್ತೆ ಶುರುವಾಗಲಿ, ನಾವೆಲ್ಲ ಇದ್ದೀವಿ. ಒಟ್ಟಿನ ಇದಕ್ಕೇನು ಅಂದರೆ ಇದು ಮುಂದಕ್ಕೆ ಹೋಗಲೇಬೇಕು. ಇದಕ್ಕೊಂದು ನ್ಯಾಯ ಸಿಗಬೇಕು. ಇದನ್ನು ಅವರು ದೇಶದ ರಾಜನೀತಿಗಳು ಅವರು ಕುಂತಿದ್ದಾರೆ, ನಮ್ಮ ದೊಡ್ಡ ದೊಡ್ಡ ಕಮಾಂಡರ್ ಇದ್ದಾರೆ, ಜನರಲ್ ಇದ್ದಾರೆ, ಇದನ್ನು ಅವರು ವಿಚಾರ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಪಾಪ ಅವರಲ್ಲಿ ಹೌದು, ಯಾಕೆಂದರೆ ಅವರಲ್ಲಿ ಇದೆಲ್ಲ ಭಾಳ ಇದೆ, ಅವರಲ್ಲಿ ಇದಿರುತ್ತೆ. ಆದರೂ ಕೂಡ ಇವರೆಲ್ಲ ಒಂದಾಕೊಂಡು ಇದನ್ನು ನನ್ನ ಹೇಳೋದ ಪ್ರಕಾರದಲ್ಲಿ ಮುಂದುವರಿಸಿ ನಮ್ಮ ದೇಶದ ಒಂದು ಕೀರ್ತಿಮಾನ ಆಗಿರಬೇಕು, ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನಾವು ಯಾವತ್ತೂ ಸಿದ್ಧವಾಗಿದ್ದು, ನಮ್ಮನ್ನು ಯಾವತ್ತೂ ಕರೆದ್ರೂ ಕೂಡ ನಾವು ಬರೋದಕ್ಕೆ ಸಿದ್ಧ.